ನಮಸ್ತೆ ಗೆಳೆಯರೇ, ಗಾಯತ್ರಿ ಕೈ ಲಾಗ್ಸ್ಗೆ ಸ್ವಾಗತ. ನಾನು ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ದೆ, ಎಲ್ಲ ಬಂದಿತ್ತು. ಶಾಪ್ಸೇನೆಲ್ಲ ಆರ್ಡ್ರ್ ಮಾಡಿದ್ದೆ. ನಾನು ಶಾಪ್ಸೇ ಮತ್ತು ಮೀಶೋ 2 ಆ್ಯಪ್ನ ಯೂಸ್ ಮಾಡೋದು. ಅದರಲ್ಲಿ ಜಾಸ್ತಿ ನಾನು ಯೂಸ್ ಮಾಡೋದೇ ಮೀಶೋ, ಕಡಿಮೆ ಶಾಪ್ಸಲ್ಲಿ ಕಮ್ಮಿ ಇರುತ್ತೆ, ಬಟ್ ಐಟಮ್ಸ್ಗಳೇನು ಅಷ್ಟು ಓಕೆ ಅನಿಸಲ್ಲ. ಅದರಿಂದ ಮೀಶೋದಲ್ಲಾದರೆ ಚೆನ್ನಾಗಿರುತ್ತೆ. ಅದರಿಂದ ನಾನೆಲ್ಲ ಮೀಶೋದಲ್ಲೇ ಆರ್ಡ್ರ್ ಮಾಡೋದು. ಈ ಸತಿ ಶಾಪ್ಸೇದು ಒಂದು ಆಫರ್ ಬಂದಿತ್ತು, ಅದರಿಂದ ಮಾಡಿದ್ದೆ. ನಮ್ಮ ಯಜಮಾನ್ರಿಗೆ ಗಾಡೀಲಿ ಓಡಿಸ್ತಾರಲ್ಲ, ತುಂಬ ದೂರ ಊರಿಗೆಲ್ಲ ಹೋಗೋ ಟೈಮಲ್ಲಿ ಕೈಗೆ ಪೌಚ್ ಅವಶ್ಯಕತೆ ಇತ್ತು, ಅದರಿಂದ ಮಾಡಿದ್ದೆ. ಬಟ್ ಅದು ಚೆನ್ನಾಗಿರಲಿಲ್ಲ, ಎಲ್ಲ ಮಾರ್ಕ್ ಆಗೋಗಿತ್ತು. ಆಲ್ರೆಡಿ ಅದು ಯಾರೋ ಯೂಸ್ ಮಾಡಿದ್ರು ಅನಿಸುತ್ತೆ, ಅದರಿಂದ ಎಲ್ಲ ಮಾರ್ಕ್ ಆಗೋಗಿತ್ತು. ಮತ್ತು ಕಲ್ಲರು ಕೂಡ ಚೇಂಜ್ ಬಂದಿತ್ತು, ಅಂದರೆ ಬೇರೆ ಬೇರೆ ಥರ ಕಲರ್ ಬಂದುಬಿಟ್ಟಿತ್ತು. ಒಂದು ಡಾರ್ಕ್ ಆರೆಂಜ್ ಇತ್ತು, ಇನ್ನೊಂದು ಲೈಟ್ ಆರೆಂಜ್ ಇತ್ತು. ಅದರಿಂದ ಇಷ್ಟ ಆಗಿಲ್ಲ, ಅದನ್ನು ಕೂಡ ರಿಟರ್ನ್ ಮಾಡಿಬಿಟ್ವಿ. ಆದರೆ ಗ್ಲೌಸ್ ಮಾತ್ರ ಚೆನ್ನಾಗಿತ್ತು. ಅದೇ ನನ್ನ ಕಲರು ಚೇಂಜ್ ಆಗಿಲ್ಲ ಅಂದರೆ ಇಟ್ಕೋಬೋದಿತ್ತು. 2 ಕಲರು ಬೇರೆ ಚೇಂಜ್ ಇತ್ತು, ಮಾರ್ಕ್ ಬೇರೆ ಆಗೋಗಿತ್ತು. ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಏನು ಮಾಡೋದು, ಸರಿ ಇಲ್ಲ ಅಂದರೆ ಇಟ್ಕೋಬಾರ್ದು, ಯಾಕಂದರೆ ಅದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ವೇಸ್ಟ್ ಆಗೋಗುತ್ತೆ, ಅಮೌಂಟು ವೇಸ್ಟ್ ಆಗುತ್ತೆ, ಇತಕ್ಕೆ ಪ್ರಾಡಕ್ಟು ವೇಸ್ಟ್ ಆಗುತ್ತೆ. ಎಕ್ಸ್ಚೇಂಜ್ಗೆ ಹಾಕ್ತೆ, ಮತ್ತು ಇದೇ ಥರ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ಗೂ ಕೂಡ ಹಾಕ್ತೆ ನಾನು. ಬಟ್ ಆದರೆ ಅದೂ ಕೂಡ ಪ್ರಾಬ್ಲಮಲ್ಲೇ ಇತ್ತು. ಇದಾದರೂ ಕೈಗೆ ತುಂಬ ಕಂಫರ್ಟಬಲ್ ಆಗಿತ್ತು ಗಾಡಿ ಓಡಿಸೋದಕ್ಕೆಲ್ಲ. ಅದು ಇನ್ನೊಂದು ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ, ಕೈಗೆ ಹಾಕ್ಕೊಳಕ್ಕಾಗ್ತಾಯಿಲ್ಲ, ಏನೋ ಒಂಥರ ಟೈಟ್ ಆಗೋದು, ಮತ್ತು ಕೈ ಆಡ್ಸೋಕ್ಕಾಗ್ತಾಯಿಲ್ಲ ಬೆರಳುಗಳು. ಅದರಿಂದ ಅದು ಕೂಡ ವೇಸ್ಟ್ ಆಯಿತು. ತಿರ್ಗಾ ಅದನ್ನು ಕೂಡ ಕೊನೆಗೆ ಬೇಜಾರಾಗ್ಬಿಟ್ಟು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ರಿಟರ್ನೇ ಹಾಕ್ಬಿಟ್ಟೆ. ಅದಾದಮೇಲೆ ಜರ್ಕಿನೂ ಕೂಡ ಬಂದಿತ್ತು. ನನ್ನ ಹತ್ರ ಆಲ್ರೆಡಿ 2 ಜರ್ಕಿನ್ ಇದೆ, ಒಂದು ಪುಲೋವರ್ ಇದೆ. ಆದರೂ ಕೂಡ ನನಗೆ ಜರ್ಕಿನ್ ಬೇಕಿತ್ತು. ನಾ ಹೊರಗಡೆ ಹೋಗೋ ಟೈಮಲ್ಲಿ ಒಂದೇ ಥರದ ಜರ್ಕಿನೇ ಹಾಕ್ಕೊಂಡು ಹೋಗ್ತೀನಿ ಅನ್ನಿಸ್ತಾಯಿತ್ತು. ಅದರಿಂದ ಬೇರೆ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಬಟ್ ಜರ್ಕಿನ್ ಏನೋ ಚೆನ್ನಾಗಿತ್ತು. ಓಪನ್ ಮಾಡಿ ನಾನು ನೋಡಿದಾಗ ಇಷ್ಟ ಆಯಿತು, ಚೆನ್ನಾಗೈತೆ ಇರಲಿ ಬಿಡು ಅಂತ ಅಂದ್ಕೊಂಡೆ. ಆಮೇಲೆ ಓಪನ್ ಮಾಡಿ ಹಾಕ್ಕೊಂಡು ನೋಡಬೇಕಾದ್ರೆ ಗೊತ್ತಾಯ್ತು ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಜರ್ಕಿನ್ ಏನೋ ಚೆನ್ನಾಗಿತ್ತು, ಚಳಿ ಕೂಡ ತಡೀತಾಯಿತ್ತು. ನಾನು ಚೆಕ್ ಮಾಡಿ ನೋಡಿದೆ, ಚಳಿನೂ ಕೂಡ ತಡೀತಾಯಿತ್ತು, ಚಳಿ ಏನು ಆಗ್ತಾಯಿರಲಿಲ್ಲ. ನಾವು ಬೆಳಗ್ಗೆ ಬೇಗ ಊರಿಗೆ ಹೋಗ್ತೀವಲ್ಲ, ಅಥವಾ ಅಲ್ಲಿಂದ ಬರಬೇಕಾದ್ರೆ ಬೆಳಗ್ಗೆ ಬೇಗ ಬರ್ತೀವಿ, 6 ಗಂಟೆಗೆಲ್ಲ ಅಲ್ಲಿಂದ ಬಿಡ್ತೀವಲ್ಲ, ಅಲ್ಲಿ ಬರಬೇಕಾದ್ರೆ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಅದರಿಂದ ಚಳಿ ತಡೆಯೋಂಥ ಜರ್ಕಿನೇ ಬೇಕಿತ್ತು. ಆದರೆ ನಾನಿದು ಚೆಕ್ ಮಾಡಿ ನೋಡಿದೆ, ಚಳಿ ತಡೀತಾ ಇತ್ತು. ಆದರೆ ಏನು ಮಾಡೋದು, ಸ್ವಲ್ಪ ಪ್ರಾಬ್ಲಮ್ ಏನೋ ಆಗಿತ್ತು. ಆಮೇಲೆ ಹೇಳ್ತೀನಿ ನಾನು ಏನು ಪ್ರಾಬ್ಲಮ್ ಆಗಿತ್ತು ಜರ್ಕಿನಲ್ಲಿ ಅಂತ. ಮತ್ತು ನನಗೆ ಬೆಳಗ್ಗೆ ಪಾರ್ಕ್ಗೆ ವ್ಯಾಯಾಮ ಮಾಡೋಕ್ಕೆ ಅಂತ ಹೋಗ್ತೀನಲ್ಲ, ನನಗೆ ತುಂಬಾ ಚಳಿ ಆಗುತ್ತೆ, ಕಾಲುಗಳೆಲ್ಲ ತುಂಬ ಕೊರೆಯುತ್ತೆ. ಮತ್ತು ಚಪ್ಪಲಿ ಹಾಕ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ, ವಾಕ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಮತ್ತು ಜಾಗಿಂಗ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಒಂಥರ ಹಿಂಸೆ ಆಗ್ತಾಯಿತ್ತು. ಅದಕ್ಕೆ ಶೂಸ್ ಬೇಕು ಅಂತ ಅಂದ್ಕೊಂಡು ಶೂಸ್ ತೊಗೊಂಡೆ, ಮತ್ತು ಬೆಚ್ಚಗೂ ಇರುತ್ತೆ ಕಾಲು ಅಂತ ಅಂದ್ಕೊಂಡು. ಆದರೆ ಶೂಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಯಜಮಾನ್ರೆ ಇದನ್ನು ಬುಕ್ ಮಾಡಿದ್ರು, ನನ್ನ ಏನು ಕೇಳಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಆದರೆ ಗಮ್ ಹಾಕಿರ್ತಾರಲ್ಲ, ಅದೆಲ್ಲ ತುಂಬ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಅದು ಮತ್ತು ಜಾಸ್ತಿ ದಿನ ಬರುತ್ತೋ ಇಲ್ಲೋ ಬಾಳಿಕೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಆದರೆ ನನಗೆ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ನನಗೆ ಕೇಳ್ದಲೇ ಅವರಷ್ಟಕ್ಕವರೇ ಒಂದು ಏನೋ ಕೊಡಿಸ್ತಾ ಇದ್ದಾರೆ, ಅಂದರೆ ಅದು ಶೂವೇ. ಅಂದರೆ ಪ್ರತಿಯೊಂದನ್ನು ಕೊಡಿಸ್ತಾರೆ, ಆದರೆ ಅವ್ರು ಏನೂ ಕೂಡ ಕೊಡಿಸಲ್ಲ. ನಾನು ಕೇಳಬೇಕು, ಮತ್ತು ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಮೊದಲನೇ ಸತಿ ನನ್ನ ಕೇಳ್ದಲೇ ಅವರಷ್ಟಕ್ಕವರೇ ಶೂ ಬುಕ್ ಮಾಡಿದರು. ನಾನು ಕೂಡ ಚಾಯ್ಸ್ ಮಾಡಿಲ್ಲ, ನನಗೆ ಹೇಳಲೂ ಇಲ್ಲ. ಅದರಿಂದ ನಾನು ಇಟ್ಕೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಅವರೇ ಬೇಡ ಬಿಡು, ಬೇರೆ ತೊಗೊಳ್ಳೋಣ ಅಂತ ಅಂದರು. ಆಮೇಲೆ ನಾನು ಜರ್ಕಿನ್ ಹಾಕ್ಕೊಂಡು ನೋಡಿದೆ. ಜರ್ಕಿನಲ್ಲಿ ಏನಪ್ಪ ಪ್ರಾಬ್ಲಮ್ ಇತ್ತು ಅಂದರೆ, ಜರ್ಕಿನು ಹರಿದೋಗ್ಬಿಟ್ಟಿತ್ತು. ಅದರಲ್ಲಿ ಕ್ಲೀನಾಗೆ ಗೊತ್ತಾಗ್ತಾ ಇದೆ, ಆ ಜರ್ಕಿನು ಮುಂಚೆನೇ ಹರಿದೋಗಿದೆ. ನೋಡಿ, ಸ್ಟಿಚ್ ಮಾಡಿದ್ದಾರೆ ಇಲ್ಲಿ, ಅದು ಮುಂಚೆನೇ ಹರಿದೋಗಿ ಸ್ಟಿಚ್ ಮಾಡಿದ್ದಾರೆ. ಬಟ್ ಅದು ತಿರ್ಗಾ ಬಿಟ್ಕೊಂಡ್ಬಿಟ್ಟಿದೆ. ಅದು ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಕ್ಲೀನಾಗಿ ಹೊಲ್ದು ಕೊಡ್ಬೋದಿತ್ತಲ್ವ, ಅದು ಮೇಲ್ಗಡೆನೇ ಹೊಲ್ದಿದ್ದಾರೆ, ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇವಾಗ ನಾರ್ಮಲ್ ನಮ್ಮ ಮಿಷಿನಲ್ಲಿ ಹೊಲಿತೀವಲ್ಲ, ಆ ರೀತಿಲಿ ಹೊಲ್ದಿದ್ದಾರೆ ಅವರು. ಆದರೂ ಕೂಡ ಅದು ಬಿಟ್ಕೊಂಡ್ಬಿಟ್ಟಿದೆ, ಹಂಗೆ ಮತ್ತೆ ಕೊಟ್ಟಿದ್ದಾರೆ. ಅದರಿಂದ ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಇದನ್ನು ರಿಟರ್ನ್ಗೆ ಹಾಕ್ಬಿಟ್ಟೆ ಡೈರೆಕ್ಟು. ಬಟ್ ಚೆನ್ನಾಗಿತ್ತು, ಏನು ಮಾಡೋದು, ಹರಿದೋಗ್ಬಿಟ್ಟಿತ್ತು.
ನನಗದೇ ಬೇಜಾರಾಗಿದ್ದು ಅಂದರೆ ಅದು ಅರ್ಧೋಗಿದೆ ಅಂತ ಮುಂಚೆ ಅವ್ರಿಗೆ ಗೊತ್ತಿದೆ, ಅದ್ರ ಮೇಲೆ ಹೊಲಿಗೆ ಹಾಕಿದ್ದಾರೆ ಅವ್ರು. ನೋಡಿ ಇಲ್ಲಿ ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನಾರ್ಮಲ್ ಮಿಷಿನ್ ಹೊಲಿಗೆ ಹಾಕಿದ್ದಾರೆ. ಅವರು ಅದನ್ನೇ ಕ್ಲೀನಾಗಿ ಮಾಡಿ ಕೊಟ್ಟಿದ್ರೆ ನಾವು ಇಟ್ಕೋಬೋದಿತ್ತು ಅಥವಾ ಎಕ್ಸ್ಚೇಂಜ್ ಮಾಡ್ಬೋದಿತ್ತು. ಈ ರೀತಿಲಿ ಮಾಡಿದ್ರಲ್ಲ ಅಂತ ಬೇಜಾರಾಯಿತು. ಅದಕ್ಕೆ ಇದನ್ನು ಕೂಡ ರಿಟರ್ನ್ಗೆ ಹಾಕ್ಬಿಟ್ಟೆ ನಾನು. ಅದಾದಮೇಲೆ ಶೂನು ಕೂಡ ಹಾಕ್ಕೊಂಡು ನೋಡಿದೆ. ಶೂ ಏನೋ ಚೆನ್ನಾಗಿತ್ತು, ಅದೇ ಗಮ್ ಇತ್ತಲ್ಲ, ಗಮ್ದು ಪ್ರಾಬ್ಲಮ್ ಆಗಿತ್ತು. ನೀರು ಬಿದ್ದರೆ ಮತ್ತು ಕಿತ್ತೋಗ್ಬಿಟ್ರೆ ಏನು ಮಾಡೋದು, ಜಾಸ್ತಿ ದಿನ ಬಂದಿಲ್ಲ ಅಂದರೆ ಅಂತ ಅದನ್ನು ಕೂಡ ರಿಟರ್ನ್ ಮಾಡಿಬಿಟ್ಟೆ. ಸಂಜೆ ಹೊರ್ಗಡೆ ಹೋಗಬೇಕಿತ್ತು, ಅದರಿಂದ ಎಲ್ಲ ಪಾರ್ಸಲೆಲ್ಲ ಓಪನ್ ಮಾಡಿಬಿಟ್ಟು ನೋಡಿ ಚೆಕ್ ಮಾಡಿ ಎಲ್ಲ ರಿಟರ್ನ್ಗೆ ಹಾಕ್ಬಿಟ್ಟು ತಿರ್ಗಾ ಆಮೇಲೆ ಎಲ್ಲ ರೆಡಿ ಆದ್ವಿ. ನಾನು ನನ್ನ ಮಗಳು ಇಬ್ಬರೂ ರೆಡಿಯಾಗಿ ಹೊರಟ್ವಿ. ಎಲ್ಲಿಗೆ ಅಂದರೆ ಬನಶಂಕರಮ್ಮ ಜಾತ್ರೆ ಇವತ್ತು, ಅದರಿಂದ ಅಲ್ಲಿಗೆ ಹೊರಟ್ವಿ. ಅಲ್ಲೋಗಿ ಅಲ್ಲೇ ಊಟ ಮಾಡಿಕೊಂಡು, ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ, ಅಲ್ಲೇ ಊಟ ಕೊಡ್ತಾರೆ ಅಲ್ವಾ, ಅದಕ್ಕೆ ಅಲ್ಲೇ ಹೋಗಿ ತಿಂದ್ಕೊಂಡು. ನಿಮಗೆ ಬನಶಂಕರಮ್ಮ ಜಾತ್ರೆ ಯಾವಾಗ ಬರುತ್ತೆ ಏನು ಅಂತ ಗೊತ್ತಾಗಲ್ಲ ಅಂದರೆ ಈಸಿಯಾಗಿ ನೀವೇ ನೆನ್ಪಿಟ್ಕೊಳ್ಬೋದು ಯಾವಾಗ ಬರುತ್ತೆ ಏನು ಅಂತ. ಒಂದು ಜನವರಿ ಅಂದರೆ ವರ್ಷದ ಮೊದಲನೇ ತಿಂಗಳಲ್ಲಿ ಜನವರಿಯಲ್ಲಿ ಯಾವತ್ತು ಹುಣ್ಣಿಮೆ ಬರುತ್ತೋ ಆವತ್ತಿನ ದಿನವೇ ಬನಶಂಕರಮ್ಮ ಜಾತ್ರೆ ಇರುತ್ತೆ. ಯಾರನ್ನ ಕೇಳಬೇಕು ಅಂತಲೂ ಇಲ್ಲ, ಏನೂ ಇಲ್ಲ, ನಾವೇ ನೆನಪಲ್ಲಿ ಇಟ್ಕೊಳ್ಬೋದು. ಹುಣ್ಣಿಮೆ ದಿವಸ, ಜನವರಿ ಹುಣ್ಣಿಮೆ ದಿವಸನೇ ಬನಶಂಕರಮ್ಮನ ಜಾತ್ರೆ ಇರುತ್ತೆ ಪ್ರತಿ ವರ್ಷವೂ. ನೋಡಿ ಇದು ತಾಯಿದು ತೇರು. 11 ಗಂಟೆಯಿಂದ 12 ಗಂಟೆ 12:30 ಆ ಟೈಮಲ್ಲೇ ತೇರನ್ನ ಎಳೆಯೋದು. ಆ ಟೈಮಲ್ಲಿ ಹೋಗಿ ತೇರನ್ನ ಕೂಡ ನೋಡ್ಬೋದು. ಬಟ್ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು 20ಕ್ಕಿಂತ ಜಾಸ್ತಿನೇ ವರ್ಷ ಆಗಿದೆ. ಆದರೂ ಕೂಡ ನಾನು ಒಂದೇ ಸತಿ ತೇರನ್ನ ನೋಡಿರೋದು. ನಾನು ಹೋಗೋದೇ ಇಲ್ಲ ಆ ಟೈಮಲ್ಲಿ. ನಾನು ರಾತ್ರಿಯೇ ಹೋಗ್ತೀನಿ ಜಾತ್ರೆಗೆ, ಯಾಕಂದರೆ ರಾತ್ರಿ ಆದರೆ ಚೆನ್ನಾಗಿರುತ್ತೆ ಅಂತ. ಬಟ್ ತೇರು ಎಳೆಯೋ ಟೈಮಲ್ಲೆಲ್ಲ ಮುಂದೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ, ದೂರದಿಂದನೇ ನೋಡಬೇಕು. ನಾನು ಒಂದೇ ಸತಿ ನೋಡಿರೋದು ತೇರನ್ನ. ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಅದು ಇವಾಗ ಪಾಪು ಎಲ್ಲ ಇದ್ದಾಳಿಂದ ಅದರಿಂದ ಹೋಗೋಕ್ಕೆ ಆಗೋದಿಲ್ಲ. ಮುಂಚೆ ಅಂತೂ ಯಾವತ್ತೂ ಹೋಗೇ ಇಲ್ಲ. ಅದರಿಂದ ನೀವು ಯಾರಾನ ಹೋಗಬೇಕು ಅಂದರೆ ಆ ಟೈಮಲ್ಲಿ ಹೋಗಿ ತೇರು ಎಳೆಯೋದನ್ನು ಕೂಡ ನೋಡ್ಬೋದು. ಆದರೆ ನನಗಂತೂ ಈ ವರ್ಷ ಅಂತೂ ತುಂಬಾ ಬೇಜಾರೇ ಆಯಿತು. ಯಾಕಂದರೆ ಮುಂಚೆ ಎಲ್ಲ ಅಂದರೆ ಮೆಟ್ರೋ ಬರೋಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ನಡೀತಾಯಿತ್ತು ಬನಶಂಕರಮ್ಮನ ಜಾತ್ರೆ ಅಂದರೆ. ಒಂದು ದಿವಸ ಪೂರ್ತಿ ಜಾತ್ರೆ ಇರ್ತಾಯಿತ್ತು, ರಾತ್ರಿ ಎಲ್ಲ ಎತ್ತುತ್ತಾ ಇಲ್ಲ. ಇನ್ನು ಮತ್ತೆ ಮಾರನೇ ದಿವಸ ಬೆಳಗ್ಗೆ ಎತ್ತಾಯಿದ್ರು. ಮೆಟ್ರೋ ಬಂದಮೇಲೆ 10 ಗಂಟೆವರೆಗೂ ಮಾತ್ರ ಬಿಡ್ತಾಯಿದ್ರು, ಅದಾದಮೇಲೆ ಎತ್ತಿಸ್ತಾಯಿದ್ರು. ತಿರ್ಗಿ ಅದಾದಮೇಲೆ ಆಯ್ತಾ 7 ಗಂಟೆವರೆಗೂ ಬಿಡ್ತಾಯಿದ್ರು, ಆದಮೇಲೆ ಎತ್ತಿಸ್ತಾಯಿದ್ರು. ಆಮೇಲೆ 6 ಗಂಟೆವರೆಗೂ ಬಿಡ್ತಾಯಿದ್ರು, ಎತ್ತಿಸ್ತಾಯಿದ್ರು. ಈ ವರ್ಷ ಅಂತೂ ತುಂಬಾ ಮೋಸ. ಎಷ್ಟು ನಾನು 4 ಗಂಟೇಲಿ ಹೋಗಿದ್ದೀನಿ, 4 ಗಂಟೆಗೆ ಆಗಲೇ ಎತ್ತಿಸ್ಬಿಟ್ಟಿದ್ದಾರೆ. ಬೆಳಗ್ಗೆನೇ ತೇರಾಗಿದ ತಕ್ಷಣವೇ ಗಾಡಿಗಳನ್ನೆಲ್ಲ ಬಿಟ್ಬಿಟ್ರಂತೆ. ಬಟ್ ವರ್ಷಕ್ಕೆ ಒಂದು ಸತಿ ಬರೋವಂಥ ಜಾತ್ರೆ, ಇವಾಗೂ ಈ ಟೈಮ್ಗಳಲ್ಲೂ ಸ್ವಲ್ಪ ಜಾತ್ರೆನ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಹೇಗೆ? ಬರೋದೇ ವರ್ಷಕ್ಕೆ ಒಂದು ಸತಿ ಜಾತ್ರೆ ಅಲ್ವಾ, ಅದನ್ನಾದರೂ ಎಂಜಾಯ್ ಮಾಡಬೇಕು. ಒಂದೇ ಒಂದು ದಿವಸ ಕಂಟ್ರೋಲ್ ಹೆಂಗೋ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಬೇಕು ಮುಂದಿನ ವರ್ಷವೂ ಹಿಂಗೆ ಮಾಡ್ತಾರಾ ಅಥವಾ ಮುಂದಿನ ವರ್ಷನಾದರೂ ಜಾತ್ರೆ ನೋಡೋಕ್ಕೆ ಬಿಡ್ತಾರಾ ಅಂತ. ಈ ವರ್ಷ ಆರ್ಕೆಸ್ಟ್ರಾ ಎಲ್ಲ ಇಕ್ಕಿದ್ರು, ತುಂಬಾ ಚೆನ್ನಾಗಿತ್ತು. ಹುಣ್ಣಿಮೆ ಚಂದ್ರನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ನಾನು ಮಾತಾಡಿದ್ರಲ್ಲಿ ಏನಾನ ತಪ್ಪು ಅನಿಸಿದೆ ದಯವಿಟ್ಟು ಸಾರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.